ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನಾನು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಅಂತ ರೆಡಿ ಆದದ್ದು. ಇವತ್ತು ದೇವಸ್ಥಾನದಲ್ಲಿ ಶ್ರಮದಾನ ಉಂಟು. ನಾಳೆ ವರಮಹಾಲಕ್ಷ್ಮಿ ಪೂಜೆ, ಹಾಗಾಗಿ ಅಲ್ಲಿ ಕೆಲಸ ಎಲ್ಲ ಉಂಟು. ಹಾಗಾಗಿ ಸ್ವಲ್ಪ ಹೆಲ್ಪ್ ಮಾಡುವ ಅಂತ ನಾನು ಕೂಡ ಹೋಗ್ತಾ ಇದ್ದೇನೆ. ಸಮಿತಿ ಮನೆಯಲ್ಲಿದ್ದಾನೆ. ಸಮಿತಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಉಂಟು, ಹಾಗಾಗಿ ಇವತ್ತು ಸ್ಕೂಲಿಗೆ ಹೋಗಲಿಲ್ಲ. ಹಾಗೆ ನನ್ನ ಯಜಮಾನರನ್ನು ವೆಯ್ಟ್ ಮಾಡ್ತಾ ಇದ್ದೇನೆ. ಅವರು ಬಂದ ನಂತರ ಹೋಗ್ಬೋದಲ್ಲ, ಇಲ್ಲದಿದ್ದರೆ ಅವನನ್ನು ಒಬ್ಬನೇ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೇನೆ. ಹಾಗೆ ಒಟ್ಟಿಗೆ ವ್ಲಾಗ್ ಕೂಡ ಮಾಡುವಂತಾಯಿತು ನನಗೆ. ದೇವಸ್ಥಾನಕ್ಕೆ ಮುಟ್ಟಿದ್ದೇನೆ. ನಾನು ಬರುವಾಗ ಸ್ವಲ್ಪ ಹೆಂಗಸರು ಬಂದಿದ್ದರು. ಹಾಗೆ ನಾವಿವಾಗ ಕುಂಕುಮ ಉಂಟಲ್ಲ, ಕುಂಕುಮವನ್ನು ಪ್ಯಾಕೆಟಲ್ಲಿ ಹಾಕ್ತಾ ಇದ್ದೇವೆ. ಪ್ರಸಾದದ ಜೊತೆಗೆ ಕುಂಕುಮ ಕೊಡ್ತಾರಲ್ವ, ಅದನ್ನು ನಾವು ರೆಡಿ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಹಾಗೆ ವಿಡಿಯೋ ಶೂಟ್ ಸಮಿತ್ ಮಾಡ್ತಾ ಇದ್ದಾನೆ. ಪೂಜೆ ಸಾಮಾನುಗಳನ್ನ ಪೂಜೆ ಕಾಸು ಕೊಡ್ತಿದ್ದೆ ಕೊಟ್ಟ ಮೇಲೆ ಆಗೋದಿಲ್ಲ. ಒಗ್ಗಣ ಎಲ್ಲಿಯ ಬಗ್ಗೆ ಜನ ಕರೀತೀವಿ. ಅರಿವಾಣಿದ್ದೀರಾ ಏನು ಉಂಟಿದ್ದು ನಮ್ಮ ಸೇವಳಿಗೆ ಮುಂದುವರ್ತಾರೆ ಅಂತಲ್ಲ ಚಮಚ ಉಳ್ಳಾಗಡ್ಡ ನಾವೆಲ್ಲ ಸೇರಿ ಮಾವಿನ ಎಲೆ ಉಂಟಲ್ಲ, ಅದನ್ನು ಬಿಡಿಸ್ತಾ ಇದ್ದೇವೆ ತೋರಣ ಕಟ್ಟಲಿಕ್ಕೆ ಅಂತ. ಹಾಗೆ ಒಟ್ಟಿಗೆ ಎಲ್ಲರೂ ಸೇರಿ ಮಾಡುವಾಗ ಒಂಥರ ಖುಷಿ. ನಾನು ಫಸ್ಟ್ ಟೈಮ್ ಈ ಥರ ದೇವಸ್ಥಾನದಲ್ಲಿ ಶ್ರಮದಾನಕ್ಕೆ ಬಂದಿದ್ದೇನೆ. ಹಾಗಾಗಿ ತುಂಬ ಖುಷಿಯಾಗ್ತಾ ಉಂಟು ಎಲ್ಲರ ಜೊತೆ ಈ ರೀತಿ ಮಾತಾಡ್ತಾ ಕೆಲಸ ಮಾಡಲಿಕ್ಕೆ.
ಕೆಲಸ ಆಗ್ತಾ ಉಂಟು ಜೋರಾಗಿ ಎಲ್ಲರೂ. ಖುಷಿ ಸುಮ್ಮನೆ ಆಟಾಡಲಿಕ್ಕೆ ಒಂದು ನಾವು ಪೂಜೆಯ ಪ್ರಸಾದ ಉಂಟಲ್ಲ, ಪ್ರಸಾದಕ್ಕೆ ಕೊಡುವ ಬ್ಯಾಗ್ ಉಂಟಲ್ಲ, ಅದರ ಇನ್ನು ಪ್ಯಾಕಿಂಗ್ ಮಾಡುವ ಅಂತ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಎಲ್ಲರ ವೀಡಿಯೋಸ್ ಕೂಡ ಬಂದಿರಲಿಕ್ಕಿಲ್ಲ, ಕೆಲವೊಬ್ಬರದೆಲ್ಲ ಬಂದಿರಲಿಕ್ಕಿಲ್ಲ. ಮಕ್ಕಳು ವೀಡಿಯೋಸ್ ಮಾಡೋದಲ್ಲ, ಹಾಗಾಗಿ ನಾನು ಅವರ ಜೊತೆ ಕೆಲಸ ಮಾಡ್ತಾ ಇದ್ದೆ. ಹಾಗಾಗಿ ನನಗೆ ವೀಡಿಯೋ ಶೂಟ್ ಮಾಡಲಿಕ್ಕೆ ಟೈಮ್ ಇಲ್ಲ ಆಯಿತು. ಬೇರೆಗೆ ಬಿಟ್ಟು ಈ ಗಿಚ್ಚಲ್ಲಿ ಕೊಟ್ಟಿದ್ದಾರೆ ಹತ್ತು ಒಂದು ಮುಂಚೆ ಒಂದು ಇದಕ್ಕೆ ಅಂದಾಜು ಗಾತಿನ ಕಟ್ಕೊಂಡು ಕೈ ನೈ ಕತ್ತೇರಿ ಬಂದದ್ದು ಅವರ ಕಟ್ಟು ಗಿಚ್ಚದಿಲ್ಲ ವಿರಾಗಿ ನಿಜ ಹೇಳಬೇಕು ಅಂತ ಹೇಳಿದರೆ ಇವತ್ತಿನ ಕೆಲಸ ಉಂಟಲ್ಲ, ನನಗಂತೂ ತುಂಬ ಖುಷಿಯಾಯಿತು. ತುಂಬ ಎಂಜಾಯ್ ಮಾಡಿ ನಾನು ಅವರ ಜೊತೆ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೆ. ಎಲ್ಲರೊಟ್ಟಿಗೆ ಸೇರುವಾಗ ಖುಷಿಯಲ್ಲ, ಇದೆಲ್ಲ ನಮ್ಮ ಊರಿನವರೆಯ. ಹಾಗಾಗಿ ತುಂಬ ಹೇಳಿದರೆ ತುಂಬ ಖುಷಿಯಾಯಿತು, ಹೇಳಲಿಕ್ಕಾಗೋದಿಲ್ಲ. ಅಷ್ಟು ಎಂಜಾಯ್ ಮಾಡಿ ಕೆಲಸವನ್ನು ಮಾಡಿದೆ. ಮಾತಾಡ್ತಾ ಮಾಡುವಾಗ, ಕೆಲಸ ಮಾಡುವಾಗ ತುಂಬಾ ಒಂಥರ ಖುಷಿ ಆಗ್ತಾಯಿತ್ತು ನನಗೆ. ದೆಪ್ಪುಗ ನೇನ್ಪುರ ದೆಪ್ಪುಗ ಅಡಿಪುಗ ಅಡಿತದ ಒಚ್ಚರ ಹಾಗೆ ಎಲ್ಲ ಹೆಂಗಸರು ಸೇರಿ ಕೆಲಸ ಎಲ್ಲ ಮುಗಿಸಿದ್ವಿ. ಹಾಗೆ ತುಂಬ ಖುಷಿ ಆಗ್ತಾ ಉಂಟು. ಹಾಗೆ ಇನ್ನು ನಾಳೆ ಬೆಳಿಗ್ಗೆ ಬರಲಿಕ್ಕಿದೆ ಎಲ್ಲರಿಗೆ ಕೂಡ, ಹಾಗಾಗಿ ನಾವೆಲ್ಲರೂ ಹೊರಡ್ತಾ ಇದ್ದೇವೆ ಇನ್ನು. ಹಾಗೆ ನಾಳೆ ವರಮಹಾಲಕ್ಷ್ಮಿ ಪೂಜೆ, ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.